ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಕೆಎಎಸ್ ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಅಂದರೆ ಡೇ 36 ಕ್ವಶನ್ ಮತ್ತು ಆನ್ಸರ್ ಅಪ್ರೋಚ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ದ ಕ್ವಶನ್ ಬಂದು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಡಿಜಿಟಲ್ ಡಿವೈಡ್? Discuss its socio-economic implications and suggest effective measures to bridge this gap in India. So the question is for 10 marks and it is 150 words. ಈ ಕ್ವಶನ್ನ ಡಿಕೋಡ್ ಅಥವಾ ಡಿವೈಡ್ ಮಾಡೋದಾದ್ರೆ ಕ್ವಶನ್ ಅಲ್ಲಿ 3 ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ಏನು ಕೇಳಿದ್ದಾರೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಡಿಜಿಟಲ್ ಡಿವೈಡ್? ಸೊ ಡಿಜಿಟಲ್ ಡಿವೈಡ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಂತಂದ್ರೆ ಡಿಸ್ಕಸ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಇಂಪ್ಲಿಕೇಶನ್ಸ್. ಸೊ ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಸೊ ಡಿಜಿಟಲ್ ಡಿವೈಡ್ನ ಸೋಷಿಯೋ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಏನು, ಆ್ಯಂಡ್ ಆಲ್ಸೋ ಸಜೆಸ್ಟ್ ಎಫೆಕ್ಟಿವ್ ಮೆಜರ್ಸ್ ಟು ಬ್ರಿಡ್ಜ್ ದಿಸ್ ಗ್ಯಾಪ್ ಇನ್ ಇಂಡಿಯಾ. ಸೊ ಈ ಡಿಜಿಟಲ್ ಡಿವೈಡ್ ಗ್ಯಾಪ್ನ ಬ್ರಿಡ್ಜ್ ಮಾಡಲಿಕ್ಕೆ ಎಫೆಕ್ಟಿವ್ ಮೆಜರ್ಸ್ ಸಜೆಸ್ಟ್ ಮಾಡಿ ಅಂದಿದ್ದಾರೆ. ದಟ್ ಈಸ್ ಥರ್ಡ್ ಪಾರ್ಟ್. ಸೊ ಈ ಮೂರು ಪಾರ್ಟ್ಗೆ ನಾವು ಆನ್ಸರ್ ಮಾಡಬೇಕು. ಸೊ ದಟ್ ಈಸ್ ದ ನೀಡ್ ಆಫ್ ದ ಆನ್ಸರ್ ಆ್ಯಂಡ್ ದಿಸ್ ಇಸ್ ಫಾರ್ 10 ಮಾರ್ಕ್ಸ್ ಆ್ಯಂಡ್ 150 ವರ್ಡ್ಸ್. ನಾವು ಆನ್ಸರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ ಅದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ದ ಬೆಸ್ಟ್ ವೇ ಆಫ್ ಇಂಟ್ರೊಡ್ಯೂಸಿಂಗ್ ಈಸ್ ದೇ ಓನ್ಲಿ ಆಸ್ಕ್ಡ್ ವಾಟ್ ಈಸ್ ಡಿಜಿಟಲ್ ಡಿವೈಡ್. ಸೊ ಅದನ್ನು ನಾವು ಡಿಫೈನ್ ಮಾಡೋದ್ರ ಮುಖಾಂತರ ಆನ್ಸರ್ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ದ ಟರ್ಮ್ ಡಿಜಿಟಲ್ ಡಿವೈಡ್ ರೆಫರ್ಸ್ ಟು ದ ಗ್ಯಾಪ್ ಬಿಟ್ವೀನ್ ಇಂಡಿವಿಜುವಲ್ಸ್, communities, nations in access to or use of and the ability to benefit from digital technologies. ಸೊ ಇದರ ಅರ್ಥ ಏನಪ್ಪಾ ಅಂತಂದರೆ ಡಿಜಿಟಲ್ ಡಿವೈಡ್ ಈಸ್ ನಥಿಂಗ್ ಬಟ್ ಈ ಡಿಜಿಟಲ್ ಟೆಕ್ನಾಲಜೀಸ್ ಏನಿದೆ ಸೊ ಅದನ್ನು ಆಕ್ಸೆಸ್ ಮಾಡೋದರಲ್ಲಿ ಡಿಫ್ರೆಂಟ್ ಸೆಕ್ಷನ್ ಆಫ್ ಸೊಸೈಟಿ ಯಾವ ರೀತಿ ಅದರಿಂದ ಬೆನಿಫಿಟ್ ತಗೋತಾರೆ ಮತ್ತು ಯಾವ ರೀತಿ ಅದು ಬೆನಿಫಿಟಿಂದ ವಂಚಿತರಾಗಿರ್ತಾರೆ. ಇವಾಗ ಅರ್ಬನ್ ಇಂಡಿಯಾದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ರೂರಲ್ ಇಂಡಿಯಾ. ರೂರಲ್ ಇಂಡಿಯಾದಲ್ಲಿ ಮೊಬೈಲ್ ಫೋನ್ ಬಳಕೆ ಕಡಿಮೆ ಇರುತ್ತೆ, ಕಂಪ್ಯೂಟರ್ ಬಳಕೆ ಕಡಿಮೆ ಇರುತ್ತೆ. ಸೊ ಬಟ್ ಅರ್ಬನ್ ಇಂಡಿಯಾದಲ್ಲಿ ಅದು ಜಾಸ್ತಿ ಇರುತ್ತೆ. ಇದಕ್ಕೇನಂತಾರೆ, ಡಿಜಿಟಲ್ ಡಿವೈಡ್ ಅಂತಾರೆ. ಸೊ ಅದೇ ರೀತಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಮೆನ್ ಯೂಸ್ ಮೋರ್ ಡಿಜಿಟಲ್ ಟೆಕ್ನಾಲಜಿ ಕಂಪೇರ್ ಟು ದ ವುಮನ್ ಇನ್ ಇಂಡಿಯಾ. ಸೊ ದೇರ್ ಇಸ್ ಅ ಡಿಜಿಟಲ್ ಡಿವೈಡ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್. ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ನಾವು ಡಿಫೈನ್ ಮಾಡಬೇಕು. ಸೊ ದಟ್ ಈಸ್ ದ ಡಿಜಿಟಲ್ ಡಿವೈಡ್. ಸೊ ಮುಂದುವರೆದು ನಾವು ಈ ಡಿಜಿಟಲ್ ಡಿವೈಡ್ ಯಾಕೆ ಎಕ್ಸಿಸ್ಟ್ ಆಗಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಡಿಸ್ಪ್ಯಾರಿಟೀಸ್ ಇನ್ ಇನ್ಫ್ರಾಸ್ಟ್ರಕ್ಚರ್, affordability, digital literacy, socio-economic factors. Then in India, bridging this gap is crucial for inclusive growth and equitable development. ಸೊ ಈ ಡಿಜಿಟಲ್ ಡಿವೈಡ್ನ ಬ್ರಿಡ್ಜ್ ಮಾಡಬೇಕು. ಏನಕ್ಕೆ ಅಂತಂದರೆ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಇಕ್ವಿಟೇಬಲ್ ಡೆವಲಪ್ಮೆಂಟ್ ಅಂತ ಬರೀಬೇಕು. ಸೊ ಈ ರೀತಿ ನಾವು ಡಿಜಿಟಲ್ ಡಿವೈಡ್ನ ಡಿಫೈನ್ ಮಾಡಿ ಅದು ಏನಕ್ಕೆ ಉಂಟಾಗಿದೆ ಅನ್ನೋದನ್ನ ಬರೆಯೋದ್ರ ಮುಖಾಂತರ ಸೊ ಈ ಡಿಜಿಟಲ್ ಡಿವೈಡ್ನ ಬ್ರಿಡ್ಜ್ ಮಾಡೋದು ಏನು ಇಂಪಾರ್ಟೆಂಟ್ ಅಂತ ಒಂದು ಲೈನ್ ಹೇಳ್ಬಾರ್ದು. ನೆಕ್ಸ್ಟ್ ವಿ ಹ್ಯಾವ್ ಟು ಅಡ್ರೆಸ್ ದಿ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್. So what is asked in the second part of the question? In the second part of the question, they have asked implications of digital divide. ಈ ಡಿಜಿಟಲ್ ಡಿವೈಡ್ ಇರೋದ್ರಿಂದ ಏನೆಲ್ಲ ಇಂಪ್ಲಿಕೇಶನ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಅದನ್ನು ನಾವು ಬರಿತಾ ಹೋಗಬೇಕು ಒಂದೊಂದಾಗಿ. ಸೊ ದ ಫಸ್ಟ್ ಒನ್ ಇಸ್ ಸೋಷಿಯೋ ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಸೊ ಸೊಸೈಟಿನಲ್ಲಿ ಸೋಷಿಯೋ ಎಕನಾಮಿಕ್ ಡಿಸ್ಪ್ಯಾರಿಟಿ ಕ್ರಿಯೇಟ್ ಆಗುತ್ತೆ ಡಿಜಿಟಲ್ ಡಿವೈಡ್ ಇರೋದ್ರಿಂದ. ಯಾವ ರೀತಿ ಅಂತ ನೋಡೋದಾದ್ರೆ, ಸೊ ದ ಲಿಮಿಟೆಡ್ ಆಕ್ಸೆಸ್ ಟು ಡಿಜಿಟಲ್ ರಿಸೋರ್ಸಸ್, ಬಿ ಇಟ್ ಮೊಬೈಲ್ ಫೋನ್ಸ್ ಆರ್ ವೇರಿಯಬಲ್ ಟೆಕ್ನಾಲಜಿ, ಇವಾಗ ಸ್ಮಾರ್ಟ್ ವಾಚ್ ಅಂತ ಬರ್ತಾ ಇದೆ, ಕಂಪ್ಯೂಟರ್ಸ್ ಇರ್ಬೋದು. ಸೊ ಈ ರೀತಿ ಲಿಮಿಟೆಡ್ ಆಕ್ಸೆಸ್ ರಿಸೋರ್ಸಿಗೆ ಇರೋದ್ರಿಂದ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ದಿ ಇನ್ಇಕ್ವಾಲಿಟೀಸ್ ಇನ್ ಎಜುಕೇಷನ್. ಸೊ ನಾವು ಕೋವಿಡ್ ಎಕ್ಸಾಂಪಲ್ ತೊಗೋಬೋದು. ಕೋವಿಡ್ ಎಕ್ಸಾಂಪಲ್ ಏನಾಗುತ್ತೆ, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಕೋವಿಡ್ ಟೈಮಲ್ಲಿ ಸ್ಕೂಲ್ಗೆ ಬರೋದು ಬೇಕಾಗಿರಲ್ಲ. ಸೊ ಆ ಟೈಮಲ್ಲಿ ಯಾರ ಹತ್ರ ಮೊಬೈಲ್ ಫೋನ್ ಇರುತ್ತೆ, ಸ್ಮಾರ್ಟ್ ಫೋನ್, ಯಾರ ಹತ್ರ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇರುತ್ತೆ, ಅವರಷ್ಟೇ ಎಜುಕೇಷನ್ನ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ. ದೆನ್ ಇನ್ಇಕ್ವಾಲಿಟೀಸ್ ಇನ್ ಹೆಲ್ತ್ ಕೇರ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಸೊ ಇವಾಗ ಎಕಾನಮಿ ಡಿಜಿಟಲೈಸೇಷನ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಉದ್ಯೋಗಕ್ಕೂ ಕೂಡ ಡಿಜಿಟಲ್ ಟಚ್ ಬೇಕಾಗಿದೆ. ಸೊ ಯಾವ ಉದ್ಯೋಗಗಳು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಡಿಜಿಟಲ್ ಟಚ್ ಇರೋದಿಲ್ಲ, ಯಾವ ವ್ಯಕ್ತಿ ಡಿಜಿಟಲ್ ಸ್ಕಿಲ್ಸ್ನ ಹೊಂದಿರೋದಿಲ್ಲ, ಬಿ ಇಟ್ ಯೂಸಿಂಗ್ ಕಂಪ್ಯೂಟರ್ಸ್ ಆರ್ ಡಿಜಿಟಲ್ ಲಿಟ್ರಸಿ ಯಾರಿಗಿರೋದಿಲ್ಲ, ಅಂಥವರೆಲ್ಲ ಏನಾಗ್ತಾರೆ, ದೇ ಆರ್ ಗೆಟಿಂಗ್ ಫೈರ್ಡ್ ಫ್ರಮ್ ದ ಜಾಬ್ಸ್ ಆರ್ ಎಲ್ಸ್ ದೇ ಆರ್ ನಾಟ್ ಗೆಟಿಂಗ್ ದ ಜಾಬ್ಸ್. ಸೊ ದ ಸೆಕೆಂಡ್ ಪಾಯಿಂಟ್ ಈಸ್ ಇಂಪ್ಯಾಕ್ಟ್ ಆನ್ ಎಜುಕೇಷನ್. ಇದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದರೆ, ಸ್ಟೂಡೆಂಟ್ ವಿದೌಟ್ ಇಂಟರ್ನೆಟ್ ಆಕ್ಸೆಸ್, ದೇ ಸ್ಟ್ರಗಲ್ ಟು ಆಕ್ಸೆಸ್ ಆನ್ಲೈನ್ ಕ್ಲಾಸಸ್. ದಿಸ್ ಎನ್ಹ್ಯಾನ್ಸಸ್ ದಿ ನಾಲೆಜ್ ಗ್ಯಾಪ್. ಸೊ ಏನಾಗುತ್ತೆ, ಆನ್ಲೈನ್ ಇಂಟರ್ನೆಟ್ ಆಕ್ಸೆಸ್ ಇಲ್ಲದೆ ಇರೋರು, ದೋಸ್ ಹೂ ಆರ್ ರಿಸೈಡಿಂಗ್ ರೂರಲ್ ಏರಿಯಾ ಆ್ಯಂಡ್ ರಿಮೋಟ್ ಏರಿಯಾಸ್, ದೇ ಆರ್ ಅನ್ಏಬಲ್ ಟು ಆಕ್ಸೆಸ್ ದಿ ಆನ್ಲೈನ್ ಲರ್ನಿಂಗ್. ಸೊ ದಿಸ್ ಎನ್ಹ್ಯಾನ್ಸಸ್ ದಿ ನಾಲೆಜ್ ಗ್ಯಾಪ್. ನಾಲೆಜ್ ಗ್ಯಾಪನ್ನು ಇದು ಜಾಸ್ತಿ ಮಾಡುತ್ತೆ. ದೆನ್ ದ ಥರ್ಡ್ ಪಾಯಿಂಟ್ ಈಸ್ ಎಕನಾಮಿಕ್ ಎಕ್ಸ್ಕ್ಲೂಷನ್. ಎಕನಾಮಿಕ್ ಎಕ್ಸ್ಕ್ಲೂಷನ್ ಯಾವ ರೀತಿ ಉಂಟಾಗುತ್ತೆ, ಫಾರ್ ಎಕ್ಸಾಂಪಲ್ ಸ್ಮಾಲ್ ಬಿಸ್ನೆಸ್ಸಸ್ ಇರುತ್ತೆ,
ಜೊತೆಗೆ ರೂರಲ್ ಎಂಟರ್ಪ್ರಿನರ್ಸ್ ಇರ್ತಾರೆ. ಸೊ ಅವ್ರಿಗೆ ಡಿಜಿಟಲ್ ಲಿಟ್ರಸಿ ಇರೋದಿಲ್ಲ, ಆರ್ ಎಲ್ಸ್ ದೇ ಫೇಸ್ ಚಾಲೆಂಜಸ್ ಇನ್ ಆಕ್ಸೆಸಿಂಗ್ ಡಿಜಿಟಲ್ ಮಾರ್ಕೆಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಇವಾಗೆಲ್ಲ ಫೈನಾನ್ಷಿಯಲ್ ಸರ್ವಿಸಸ್ಗೆ ಏನಾಗಿದೆ, ಆನ್ಲೈನ್ ಟಚ್ ಆಗಿದೆ. That means if you want to access, if you want to take any loan, if you want to sell anything, you should have a digital presence. Because of this digital divide, what is happening? The small businesses and rural entrepreneurs, they are unable to reach the markets, and they are also unable to get the credit and other facilities. Then coming to the fourth point, governance challenges. Governance challenges ಯಾವ ರೀತಿ ಉಂಟಾಗುತ್ತೆ ಅಂತಂದರೆ, ಲ್ಯಾಕ್ ಆಫ್ ಡಿಜಿಟಲ್ ಕನೆಕ್ಟಿವಿಟಿ in few areas or in certain areas. It restricts the access to e-governance services. ಸೊ ಗೌರ್ಮೆಂಟ್ ಎಲ್ಲ ಏನು ಮಾಡ್ತಾ ಇದೆ, ಸರ್ವಿಸಸ್ನ governance ಮುಖಾಂತರ ಕೊಡ್ತಾ ಇದೆ. ಸೊ ಇಫ್ ಯು ವಾಂಟ್ ಟು ಅಬ್ಟೈನ್ ಎನಿ ಸರ್ಟಿಫಿಕೇಟ್, ನಿಮ್ಗೆ ಯಾವುದಾದ್ರು ಒಂದು ಸರ್ಟಿಫಿಕೇಟ್ ಬೇಕಾದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅದು ಇಂತಿಷ್ಟು ದಿನಗಳಾದಮೇಲೆ ಅದು ನಿಮಗೆ ಸರ್ಟಿಫಿಕೇಟ್ ರೆಡಿ ಆಗಿರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಕರ್ನಾಟಕದಲ್ಲಿ ಸಕಾಲ ಅಂತ ಇದೆ. ಸಕಾಲ, ಇಫ್ ಯು ವಾಂಟ್ OBC ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್, ನೀವು ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ನೀವು ಆ ಸರ್ಟಿಫಿಕೇಟ್ನ 21 ಡೇಸ್ ಒಳಗಡೆ ತೊಗೋಬೋದು. ಸೊ ಈ ರೀತಿ ಗವರ್ನೆನ್ಸ್ ಚಾಲೆಂಜಸ್ ಇರುತ್ತೆ. ಸೊ ಯಾರ ಹತ್ರ ಡಿಜಿಟಲ್ ಲಿಟ್ರಸಿ ಇರಲ್ಲ, ಎಲ್ಲಿ ಡಿಜಿಟಲ್ ಕನೆಕ್ಟಿವಿಟಿ ಇರಲ್ಲ, ದೇ ಹ್ಯಾವ್ ಟು ಗೋ ಟು ದ ರೆಸ್ಪೆಕ್ಟಿವ್ ಆಫೀಸಸ್ ಆ್ಯಂಡ್ ದೇ ಹ್ಯಾವ್ ಟು ಗೆಟ್ ದ ಸರ್ಟಿಫಿಕೇಟ್ಸ್. ಸೊ ಸರ್ಟಿಫಿಕೇಟ್ ಬೇಕಂದ್ರೆ ಅವ್ರ ಆಫೀಸ್ಗೆ ಹೋಗಿ ತೊಗೋಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಚಾಲೆಂಜಸ್ ಇರುತ್ತೆ. ದೆನ್ ಹೆಲ್ತ್ ಕೇರ್ ಡಿಸ್ಪ್ಯಾರಿಟಿ. ಸೊ ಹೆಲ್ತ್ ಕೇರ್ ಡಿಸ್ಪ್ಯಾರಿಟಿ ಆಗುತ್ತೆ ಅಂತಂದರೆ, ದೇ ಆರ್ ಅನ್ಏಬಲ್ ಟು ಎಕ್ಸೆಸ್ ಟೆಲಿಮೆಡಿಸಿನ್ ಅಂತ ಏನಂತಂದರೆ ಫೋನ್ ಮುಖಾಂತರ ಮೆಡಿಸಿನ್, ಅಂದರೆ ಆನ್ಲೈನ್ ಥ್ರೂ ಮೆಡಿಸಿನ್, ಒಂದು ಡಿಸೀಸ್ ಸಿಮ್ಟಮ್ಸ್ನ ಡಯಾಗ್ನೋಸ್ ಮಾಡಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಪ್ರಿಸ್ಕ್ರಿಪ್ಷನ್ನ ಡಿಸೈಡ್ ಮಾಡ್ತಾರೆ. ದೆನ್ ಡಿಜಿಟಲ್ ಹೆಲ್ತ್ ಸರ್ವಿಸಸ್, ಇಟ್ ಇಂಪ್ಯಾಕ್ಟ್ಸ್ ದಿ ಹೆಲ್ತ್ ಕೇರ್ ಡೆಲಿವರಿ ಆ್ಯಂಡ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ದೆನ್ ಜೆಂಡರ್ ಡಿವೈಡ್. ಯಾವ ರೀತಿ ಜೆಂಡರ್ ಡಿವೈಡ್ ಇದೆ? ವುಮನ್ ಪರ್ಟಿಕ್ಯುಲರ್ಲಿ ಇನ್ ರೂರಲ್ ಏರಿಯಾಸ್, they face greater digital exclusion due to socio-cultural barriers. Because of patriarchal society, the women who are residing in rural areas, they don't have much access to the digital services or digital devices. Now we have to address the third part of the question, that is measures to bridge the digital divide in India. So ಈ ಡಿಜಿಟಲ್ ಡಿವೈಡ್ನ ಬ್ರಿಡ್ಜ್ ಮಾಡಬೇಕಾದ್ರೆ ಏನೇನೆಲ್ಲ ಇಂಡಿಯಾದಲ್ಲಿ ಸ್ಕೀಮ್ಸ್ ಆರ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನೋಡೋದಾದ್ರೆ, ಫಸ್ಟ್ ಒನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಎಷ್ಟೋ ರೂರಲ್ ಏರಿಯಾ, ರಿಮೋಟ್ ಏರಿಯಾದಲ್ಲಿ ಡಿಜಿಟಲ್ ಅಥವಾ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಮೊದಲು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು. ಸೊ ಈ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ಮಾಡ್ಬೋದು ಅಂದರೆ, ಆಲ್ರೆಡಿ ಇಂಡಿಯಾದಲ್ಲಿ ಭಾರತ್ ನೆಟ್ ಅಂತ ಪ್ರೋಗ್ರಾಮ್ ಇದೆ. The objective of this program is to connect all Gram Panchayats with high-speed broadband connectivity. So this what this program does is strengthen the telecom infrastructure in remote and tribal areas. So remote area ಮತ್ತು ಟ್ರೈಬಲ್ ಏರಿಯಾದಲ್ಲಿ ಏನೇನು ಮಾಡುತ್ತೆ, ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ನ ತುಂಬ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡುತ್ತೆ. ದೆನ್ ಅಫೋರ್ಡಬಲ್ ಆಕ್ಸೆಸ್ ಆ್ಯಂಡ್ ಡಿಜಿಟಲ್ ಇನ್ಕ್ಲೂಷನ್. ಸೊ ಇದರರ್ಥ ಏನಂತಂದರೆ, ಇಂಟರ್ನೆಟ್ ಸರ್ವಿಸಸ್ನ ತುಂಬ ಸಬ್ಸಿಡಿ ರೇಟ್ಸಲ್ಲಿ ಮಾರ್ಜಿನಲೈಸ್ ಕಮ್ಯುನಿಟಿ ಮತ್ತು ರೂರಲ್ ಏರಿಯಾ ಮತ್ತು ಟ್ರೈಬಲ್ ಏರಿಯಾದಲ್ಲಿ ಪ್ರೊವೈಡ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಡಿಜಿಟಲ್ ಇನ್ಕ್ಲೂಷನ್ ಆಗುತ್ತೆ. ಸೊ ಪ್ರೊವೈಡಿಂಗ್ ಲೋ ಕಾಸ್ಟ್ ಡಿಜಿಟಲ್ ಡಿವೈಸಸ್ ಥ್ರೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಲೋ ಕಾಸ್ಟ್ ಡಿಜಿಟಲ್ ಡಿವೈಸಸ್ನ ಪುವರ್ ಮತ್ತು ಮಾರ್ಜಿನಲೈಸ್ ಸೆಕ್ಷನ್ ಆಫ್ ಸೊಸೈಟಿಗೆ ಪ್ರೊವೈಡ್ ಮಾಡೋದ್ರಿಂದ ಡಿಜಿಟಲ್ ಇನ್ಕ್ಲೂಷನ್ ಆಗುತ್ತೆ. ದೆನ್ ದ ಥರ್ಡ್ ಪಾಯಿಂಟ್ ಇಸ್ ಡಿಜಿಟಲ್ ಲಿಟರಸಿ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಡಿಜಿಟಲ್ ಲಿಟರಸಿ ಅಂತಂದರೆ ಡಿಜಿಟಲ್ ಡಿವೈಸಸ್ನ ಯೂಸ್ ಮಾಡೋದ್ರ ಬಗ್ಗೆ ಜನರಲ್ಲಿ ಒಂದು ಸಾಕ್ಷರತೆಯನ್ನು ಬೆಳೆಸೋದಂತಾರೆ. ಇವಾಗ ಲಿಟ್ರಸಿ ಅಂತಂದರೆ ಓದಲಿಕ್ಕೆ ಬರಲಿಕ್ಕೆ ಯಾವ ರೀತಿ ಬರುತ್ತೆ, ಅದೇ ರೀತಿ ಡಿಜಿಟಲ್ ಡಿವೈಸಸ್ನು ಕೂಡ ಜನರು ಯೂಸ್ ಮಾಡೋ ಹಾಗೆ ಅವ್ರನ್ನ ಎಂಪವರ್ ಮಾಡೋದು, ಅದಕ್ಕೆ ಡಿಜಿಟಲ್ ಲಿಟರಸಿ ಅಂತ ಕರೀತಾರೆ. ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಡಿಜಿಟಲ್ ಸೆಕ್ಟರ್. ಸೊ ಇದಕ್ಕೆ ಪ್ರೋಗ್ರಾಮ್ಸ್ ಯಾವುದಿದೆ ಅಂತಂದರೆ, PM ದಿಶಾ ಅಂತಿದೆ, ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ್, ಟು ಎನ್ಹ್ಯಾನ್ಸ್ ದಿ ಡಿಜಿಟಲ್ ಲಿಟ್ರಸಿ. ಕಮಿಂಗ್ ಟು ದಿ ಫೋರ್ತ್ ಮೆಜರ್, ಬ್ರಿಡ್ಜಿಂಗ್ ದಿ ಜೆಂಡರ್ ಆ್ಯಂಡ್ ರೀಜನಲ್ ಡಿಸ್ಪ್ಯಾರಿಟೀಸ್. ಸೊ ಇವಾಗ there is a digital divide between men and women, and also there is a digital divide between urban and rural areas. ಸೊ ಈ ರೀತಿ ಜೆಂಡರ್ ಮತ್ತು ರೀಜನಲ್ ಡಿಸ್ಪ್ಯಾರಿಟೀಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಸೊ ದಟ್ ಈಸ್ ಒನ್ ಆಫ್ ದ ಮೆಜರ್ಸ್. ಸೊ ಇದನ್ನು ಯಾವ ರೀತಿ ಕಡಿಮೆ ಮಾಡಬೇಕು? ಎನ್ಕರೇಜಿಂಗ್ ವುಮೆನ್ಸ್ ಡಿಜಿಟಲ್ ಪಾರ್ಟಿಸಿಪೇಷನ್ ಥ್ರೂ ಸ್ಕಿಲ್ ಬಿಲ್ಡಿಂಗ್ ಇನಿಷಿಯೇಟಿವ್ಸ್, ಆ್ಯಂಡ್ ಆಲ್ಸೋ ಸ್ಪೆಷಲ್ ಫೋಕಸ್ ಆನ್ ನಾರ್ತ್ ಈಸ್ಟ್ ಆ್ಯಂಡ್ ಟ್ರೈಬಲ್ ರೀಜನ್ಸ್ ಫಾರ್ ಇನ್ಕ್ಲೂಸಿವ್ ಡಿಜಿಟಲ್ ಡೆವಲಪ್ಮೆಂಟ್. ಸೊ ದೀಸ್ ಆರ್ ದ measures. Then the fifth measure is promoting public-private partnership. For what? In collaborating with private players to expand the digital infrastructure. So government has limited resources. So if the government collaborates with private players, they can easily expand the digital infrastructure in remote areas also. Then the sixth point is strengthening e-governance. So e-governance na strengthening ಮಾಡೋದಂದ್ರೆ e-governance
ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು ಮತ್ತು ಹೊಸ ಹೊಸ ಇ ಗವರ್ನೆನ್ಸ್ ಸರ್ವಿಸಸ್ನ ತರೋದು. ಫಾರ್ ಎಕ್ಸಾಂಪಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ಉಮಂಗ್, ಡಿಜಿ ಲಾಕರ್, ಆಧಾರ್ ಬೇಸ್ಡ್ ಸರ್ವಿಸಸ್ ಫಾರ್ accessible governance. So ಇದೇನಾಗುತ್ತೆ, ಆಲ್ಸೋ ಅಲಾಂಗ್ ವಿತ್ ದಟ್ ಗೌರ್ಮೆಂಟ್ ಶುಡ್ ಎನ್ಹ್ಯಾನ್ಸ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡಾಟಾ ಪ್ರೊಟೆಕ್ಷನ್ ಟು ಬಿಲ್ಡ್ ಅ robust digital platforms. So without proper cyber security and data protection, whatever the government does, it fail to provide the services to its citizens, because if there is no robust cyber security, the hackers can interrupt or disrupt the public services. After answering all three parts of the question, we have to write the conclusion. So here we have written a conclusion which is nothing but this summarizing the answer here. So here we have mentioned what is the bridging digital divide, which is essential for inclusive growth, social equity and economic empowerment. So then to address this digital divide, what we should do, we should have a multi-pronged approach involving infrastructure development, affordability, digital literacy and inclusive policies. So ಈ ರೀತಿ ಆನ್ಸರ್ನ ಸಮ್ಮರೈಸ್ ಮಾಡೋದ್ರ ಮುಖಾಂತರ ಕನ್ಕ್ಲೂಷನ್ ಬರಿತಾ ಇದ್ದೀವಿ. So thank you all for watching. See you in the next video. Till then, happy learning.